ಸಾಕು ಕೇರಂ ತಂದು ಇಟ್ಕೊಂಡ್ಬಿಡ್ತಾಳೆ. ಅವಳು ಆಡ್ತಾಳೆ, ಮಾವಿನ ಗಿಡಕ್ಕೆ ಹೋಗ್ತಾಳೆ. ದೊಡ್ಡೊಳಾದಾಗ ಬಂದಾಗ ಅವಳು ಕೂಡ ಇದೆ ಅಂತ ಅನ್ಸುತ್ತಲ್ಲ ಒಂಥರ. ಇವಾಗ ವೀಡಿಯೋ ನಗು, ಮನೆದು ಸುಗಂಧ ಇವೆಲ್ಲ ಮನಸ್ಸಿಗೆ ಒಂಥರ ಹೊಸ ಶಕ್ತಿ ಕೊಡುತ್ತೆ ಅಲ್ವಾ. ಓ ಹೆದ್ರಿಕದೆ ನಾಯಿ ನೋಡಿದ್ರೆ. ನಾಳೆ ಹೋಗ್ತಾ ನಾವು ನಾಮಕರಣ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದೊಂದು ಫಂಕ್ಷನ್ ಅಲ್ಲಿ ಹೋಗಲೇಕ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಗೊತ್ತಾ, ಬೆಳಿಗ್ಗೆ ಇಲ್ಲಿ ಎದ್ದು ನಿಂತ್ಕೊಂಡು ನೋಡ್ತಾ ಇದ್ರೆ ನನಗೇನೋ ನೆನಪು ಬಂತು. ಜಸ್ಟ್ ಅದನ್ನು ಹೇಳ್ತಿದ್ದೀನಿ ಅಷ್ಟೇ. ಕೆಲವು ಮನೆಗಳು ಅದು ಬೇರೆ ಗೋಡೆಗಳಲ್ಲ, ಅವು ನಮ್ಮ ನೆನಪುಗಳ ಲೋಕ. ನಮಗೇನು ಮೊನ್ನೆ ಅಜ್ಜಿ ಮನೆಗೆ ಹೋದಾಗೂ ಇದೇ ಆಯಿತು ಫೀಲು. ಇವಾಗಲೂ ಅದೇ ಫೀಲ್ ಆಗ್ತಾಯಿದೆ. ನಾವೆಷ್ಟೇ ದೊಡ್ಡವರಾದ್ರೂ, ಎಷ್ಟು ದೂರ ಹೋದರೂ ಕೂಡ ಅಮ್ಮನ ಮನೆ, ಅಜ್ಜಿ ಮನೆ ಅಂತಲ್ಲ ಅಂದರೆ ಮನಸ್ಸು ಮತ್ತೆ ಚಿಕ್ಕ ಮಗು ಥರನೇ ಆಗೋಗುತ್ತೆ. ಇವತ್ತು ಮತ್ತೆ ಅದೇ ಪ್ರೀತಿಯ ಮನೆಗೆ ಬಂದಿದ್ದೀವಿ ನಾವು. ಇಲ್ಲಿ ನೋಡಿ, ಇವತ್ತು ಜಾಗ್ಬಿ ಆಗಲಿ ಹರ್ಷಿನಿ ಆಗಲಿ ಅವ್ರಿಗೂ ದೊಡ್ಡವರಾದ್ಮೇಲೆ ಇದೇ ಥರ ಅನಿಸುತ್ತಲ್ವಾ. ನಮ್ಮ ಅಜ್ಜಿ ಮನೆ ನಾವು ಹಿಂಗಿದ್ವಿ ಹಂಗಿದ್ವಿ. ನಾನು ಮೊನ್ನೆ ನಮ್ಮ ಅಜ್ಜಿ ಮನೆಗೆ ಹೋದಾಗ ಕೂಡ ತುಂಬ ನೆನೆಸ್ಕೊಂಡೆ. ನಾವು ಯಾವ್ಯಾವ ಥರ ಆಟ ಆಡ್ತಿದ್ವಿ, ಏನೇನು ಕೆಲಸ ಮಾಡ್ತಿದ್ವಿ ಎಲ್ಲ ಕೂಡ. ಇವರಿಗೂ ಅದೇ ಫೀಲ್ ಆಗ್ಬೋದಾ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಬೆಳಿಗ್ಗೆ ಎದ್ರೆ ಸಾಕು ಕೇರಂ ತಂದು ಇಟ್ಕೊಂಡ್ಬಿಡ್ತಾಳೆ. ಅವಳು ಆಡ್ತಾಳೋ ಬಿಡ್ತಾಳೋ, ಒಬ್ಬೊಬ್ಬಳೆ ಕೂತ್ಕೊಂಡು ಆಟ ಆಡ್ತಿರ್ತಾಳೆ. ಎಲ್ಲೆಲ್ಲೋ ಹೋಗ್ತಾಳೆ, ನಾಯಿಗಳನ್ನ ತಗೊಂಡು ದನದ ಹತ್ರ ಹೋಗ್ತಾಳೆ, ಆಮೇಲೆ ತೋಟಗಳಿಗೆ ಹೋಗ್ತಾಳೆ, ಸೀಬೆಕಾಯಿ ಮರ ಹೋಗ್ತಾಳೆ, ಮಾವಿನ ಗಿಡಕ್ಕೆ ಹೋಗ್ತಾಳೆ. ದೊಡ್ಡೊಳಾದಾಗ ಬಂದಾಗ ಅವಳಿಗೂ ಕೂಡ ಇದೇ ಥರ ಅನಿಸುತ್ತಲ್ಲ, ಒಂಥರ ಫೀಲಿಂಗ್ ಇರುತ್ತೆ ಅಲ್ಲ, ಚೆನ್ನಾಗಿರುತ್ತೆ. ಇವಾಗ ವೀಡಿಯೋನ ನೋಡ್ತಿರೋರು ಸಹ ಯಾರಾದರೂ ಇದಕ್ಕೆ ರಿಲೇಟ್ ಆಗ್ತಾ ಇದೆ ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ, ನನಗೂ ಇದೇ ಥರ ಫೀಲ್ ಆಗುತ್ತೆ ಅಂತ. ನಿಜ ಅಲ್ವಾ? ಈ ಮನೆ ಹೊಸ ದಾಟಿದ ತಕ್ಷಣ ಒಂಥರ ನೆಮ್ಮದಿ. ಅಮ್ಮನ ನಗು, ಮನೆದು ಸುಗಂಧ ಇವೆಲ್ಲ ಮನಸ್ಸಿಗೆ ಒಂಥರ ಹೊಸ ಶಕ್ತಿ ಕೊಡುತ್ತೆ ಅಲ್ವಾ. ಇಲ್ಲಿ ಸಿಗೋ ಪ್ರೀತಿ, ಮಮತೆ, ಕಾಳಜಿ ಎಲ್ಲಿ ಹೋದರೂ ಸಿಗಲ್ಲ. ಕೊಕ್ಕೆ ನಾಯಿ ಕೂಡ ಹತ್ರ ಹುಟ್ಟುದಿಲ್ಲಮ್ಮ. ಎಲ್ಲಿ ಬಿತ್ತು? ನಿಂತ ಕೇಳಕಾಯ್ತು. ಆ ಕಡೆಗೂ ಬೀತಿ, ಈ ಕಡೆಗೂ ಬೀತಿ. ಈ ಕಡೆ ಒಂದೇ ಬೀಳಲೆ ಮೂರತ್ತು. ಜಾಗ ಆಚೆ ಬದಿಗೆ ಹೋತ್ ಬಿಡು, ಸಿಕ್ಕಿಗಿಲ್ಲದು. ಬೇಡ ಜಂಪ್ ಮಾಡುದು, ಬಸ್ ಹಾಕು, ಸಿಕ್ಕಿದು. ಹಾಂ ಹೌದು, ಇಲ್ಲೊಂದು ಅಲ್ಲಿ ಇನ್ನೂ ಮೀಡಿಯಾಗ ಸುಮಾರು ಬಿಟ್ಟೋಳ ನೀ. ಓ ಎಷ್ಟು ಫ್ರೀಯಾಗಿ ಆಟಾಡ್ತಿದ್ದಾರೆ ಮಕ್ಕಳು. ಎಷ್ಟು ಥರದ್ದು ಪಕ್ಷಿಗಳ ಸೌಂಡ್ ಕೇಳಿಸುತ್ತೆ ಗೊತ್ತಾ. ನಮಗೆ ಅಲ್ಲೇ ಆದರೆ ಬೆಂಗಳೂರಲ್ಲಿ ಬರೀ ಗಾಡಿಗಳದ್ದು ವೆಹಿಕಲ್ ಸೌಂಡು, ಹಾರ್ನು, ಮಕ್ಕಳು ಕಿರ್ಚಾಡೋದು, ರೋಡಲ್ಲಿ ಆಟ ಆಡೋದು ಇದೇ ಇರುತ್ತೆ. ನಾವೆಲ್ಲ ಆ ವಾಯ್ಸ್ನೆಲ್ಲ ಅವಾಯ್ಡ್ ಮಾಡಿ ನಮಗೇನು ಬೇಕು ಅದು ಮಾತ್ರ ಕೇಳಿಸ್ಕೊತಾ ಇರ್ತೀವಿ. ಇಲ್ಲಿ ಹಾಗಲ್ಲ, ಇಲ್ಲಿ ನೇಚರ್ ಜೊತೆ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಮಕ್ಕಳು ಅಂದರೆ, ದನ, ನಾಯಿ, ಬೆಕ್ಕು, ತೋಟಕ್ಕೆ ಹೋಗೋದು, ಗದ್ದೆಗೆ ಹೋಗೋದು, ಪೂರ್ತಿ ನೇಚರ್ ಜೊತೆ ಬೆರೆತು ಹೋಗ್ಬಿಟ್ಟಿದ್ರು. ಓ ಮಗಳು, ಓ ಹೆದ್ರಿಕದೆ ನಾಯಿ ನೋಡಿದ್ರೆ. ಬಿಡುದಾನ ಬಿಡು, ಹರ್ಷಿನಿ ಬಿಡುದಾನ ನೋಡು. ಅಲ್ಲಿ ಬಾಬು ಆಟ ಆಡೋ ನೋಡು. ನೋಡು, ಮನೆ ತುಂಬ ಮಕ್ಕಳಿದ್ರಂತೂ ಅದು ಇನ್ನೂ ಬೇರೆ ಲೆವೆಲ್ಗೆ ಹೋಗುತ್ತೆ. ಇಲ್ಲಿ ನೋಡಿ, ಹರ್ಷಿನಿ ಒಳಗಡೆ ನಾಯಿ ನೋಡಿದ್ರೆ ಭಯ ಆಗುತ್ತೆ ಅವಳಿಗೆ. ನನ್ನ ಜೊತೆದಲ್ಲ ಒಳಗಡೆ
ಇಷ್ಟೋ ತನಕ ಆಟ ಆಡಿದ್ದು ನಾಯಿಗಳನ್ನೆಲ್ಲ ಅಮ್ಮ ಗುಡಿ ಹಾಕ್ತಿದ್ದಾರೆ. ಇನ್ನೊಂದು ನಾಯಿನ ಬಿಡೋದಕ್ಕೆ ಅಂತ ಬ್ಲ್ಯಾಕಿನ. ಬ್ಲ್ಯಾಕಿ 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 ನೋಡಿ ಬ್ಲ್ಯಾಕಿನ. ಬನ್ನಿ ನೀನು ಹೋಗ ಹರ್ಷಿನಿ. ಹರ್ಷಿನಿ ಓ ಬ್ಲ್ಯಾಕಿ ಬಂದ್ರೆ ಜಾಗ ಮತ್ತೆ ಕಿರ್ಚಿದವಳ. ಬಿದ್ದು ಬರ್ಬೇಡ ಹರ್ಷಿನಿ. ಹಾ ಎಷ್ಟು ಚಂದ ಅಲ್ಲ. ನಾನಂತೂ 20 ದಿನ ಇದ್ರೊಳಗೆ ಹಿಂಗೆ ಕಳೆದಂತಲೇ ಗೊತ್ತಾಗಿಲ್ಲ. ಮಕ್ಕಳು ಬೆಳಗ್ಗಿಂದ ಸಾಯಂಕಾಲ ತನಕ ಆಟ ಆಡ್ಕೊಂಡಿರೋದು, ಅವ್ರ ಗಲಾಟೆ, ಅವ್ರಿಗೆ ಬೈಯೋದು, ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದು, ಹಿಂಗೆ ಕಳೆದ್ವಿ ನಾವು ದಿನಾನ. ಬಾಯ್ ಹರ್ಷಿನಿ. ಹರ್ಷಿನಿ ಬಾಯ್ ಬಾಯ್ ಬಾಯ್. ಎಲ್ಲಿಗೆ? ಇಷ್ಟುದ್ದ ಕಡ್ಡಿ ಅದನ್ನ ಅರ್ದ್ಬಿಟ್ಟು ಕೊಡೋದು ತಿನ್ನಕ್ಕೆ. ಬೀಳ್ಬೇಡ ಹರ್ಷಿನಿ. ಹರ್ಷಿನಿ ಬೀಳ್ಬೇಡ. ಬಜೆನೆ ಬಜೆ ಬಜೆ. ಎಂತ ಸಿಗ್ತಾನೆ ನೋಡಿ. ಇವಾಗ ಇನ್ನೊಬ್ಬ ಬಂದ ಪೈಲ್ವನ್. ಇವ್ನು ಇಷ್ಟೋ ತನಕ ಎಲ್ಲಿದ್ನೋ ಗೊತ್ತಿಲ್ಲ. ಎಲ್ಲಾ ಮಕ್ಕಳು ಎಲ್ಲಾ ಕಡೆ ಆಟ ಆಡ್ಕೊಂಡ್ ಬಂದಾದ್ಮೇಲೆ ಈಗ ಲಾಸ್ಟಿಗೆ ಬಂದ ನನ್ನ ತಮ್ಮನ ಮಗ ಅಳಿಮಯ್ಯ. ಬರೋಣ ಒಳಗೆ ಹೋಗ ಅವಳಿಗೆ ನೋಡು. ಎಂತ ಪವಿತ್ತದ? ಎಮ್ ಎಮ್ ಏನದು ಇದು? ಇದೆ ಏನದು? ಪವಿತ್ರ ಎಂತದು? ಅದೇ ಅದೇ ಎಂತ? ಒಬ್ಬೋ ಕಾಲ್ ಮೇಲೆ ಬಿದ್ರೆ ಕಾಲು. ನಿಂಗೆ ಕರ್ಕೊಂಡ ಜನ ಬೇಡ ಇನ್ನೊಂದಾದ್ರೆ ಸಿಕ್ಕಿದೆಲ್ಲ ಬೇಡ ಹಾಕುದು. ಮಾಮೂತ ನಾನು ಮಾಮಿನೇ ನೀನು ಮಾಮೂತ. ಅಡಿಲನ್ನಾರು ಬರ್ತದೆ ಒಳಗೆ ಒಂದು ತಿರುಗಿನ ಬರ್ತದೆ ಹಿಂಗೆ. ನೀನು ಅವಳ ತಲೆ ತೆಗಿತಲ್ಲ ಮೆಲ್ಲೆ ಮೆಲ್ಲೆ ಕಂದ ಇದಾಕ್ಬಿಟ್ಟು ಎರಡು ಹಲ್ಲಿಗ ಮುಟ್ಟು ಕುದ್ನೇನು ಸೊಟ್ಟಿ ಅದು ಹಾಕೋನೆ ಹಾಕಿಟ್ಟಲ್ಲಿ ಏನಿಗೆ? ಓ ಅಲ್ಲಿ ಪಾಪಟ್ಟು ಒಂದು ಸಣ್ಣದು. ಹಾಂ ಎಲ್ಲರೂ ಸುಮ್ಮನೆ ರಮ್ಯಾ ನನಗೆ ಅವಳೇ ಇರ್ತಿಲ್ಲ ಹಂಗೆ ಇವತ್ತೇ ಇದ್ರಿಕೆ ಇವನೇ ಬಾಸದು ಅವಳು ಮುಟ್ಟಿಲ್ಲ ಪ್ಯಾಕೇಜ್ ಮುಟ್ಟಿರ್ತದೆ ಇತಿಹಾಸದ ಕೊಟ್ಟಿಲ್ಲ ಪೂಜೆ ಪೂಜೆ ಅಪ್ಪ ಹಾಗೆ ಸತ್ತದೆ.
ಈ ಸಲ ಅಂತೂ ಡಬಲ್ ಧಮಾಕೆ, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ. ನನ್ನ ತಂಗಿ ಮಗು ತುಂಬ ಚಿಕ್ಕದು, 3 ತಿಂಗಳಾಗಿತ್ತಷ್ಟೇ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅನ್ಸುತ್ತೆ, ನನ್ನ ತಂಗಿಗೆ ಡೆಲಿವರಿ ಆಗಿದೆ, ನಾನು ನೋಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಪಾಪುನ. ಅವಳ ಪಾಪನ ನೋಡಿ ನಾನು ಹಾಕಿರಲಿಲ್ಲ ವಿಡಿಯೋ, ಆದರೆ ಬೇರೆ ಮಗುನ ನೋಡಿದ್ದು ಹಾಕಿದ್ದೆ. ಆ ಮಗುದು ಇವಾಗ ನಾಮಕರಣ, ನಾಳೆ ಹೋಗ್ತಾ ನಾವು ನಾಮಕರಣ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದೊಂದು ಫಂಕ್ಷನ್ ಇದೆ. ಹಾಗೆ ಜಾಗ್ವಿಗೆ ನಾನು ದನಕ್ಕೆ ಹುಲ್ಲು ಹಾಕು ಅಂತ ಹೇಳ್ತಿದ್ದೆ. ನಾನು ಹೋಗಿದ್ದೆ ಹಾಕೋಕ್ಕೆ ಅಂತ, ಅವಳು ಬಂದ ಜೊತೆಗೆ ಹರ್ಷಿನಿ ಹಿಡ್ಕೊಂಡು. ಅದಕ್ಕೆ ಅವಳಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳಿದೆ ಹಾಕು ದನಕ್ಕೆ ಹುಲ್ಲು ಅಂತ. ಹಾಕ್ತಾರೆ ಅವಳು. ಚಿಕ್ಕವಳಿದ್ದಾಗಿಂದನೂ ಅವಳಿಗೆ ಅಭ್ಯಾಸ ದನಗಳ ಹತ್ರ ಹೋಗಿ ಹೋಗಿ ಅಜ್ಜಿ ಮನೆಗೆ ಬಂದಾಗೆಲ್ಲ. ದನಗಳಂದ್ರೆ ಏನು ಅವಳಿಗೆ ಅಷ್ಟು ಭಯ ಇಲ್ಲ, ನನಗೆ ಭಯ ಆಗುತ್ತೆ ಇವಾಗ ನೋಡೋಕ್ಕೆ. ಮೊದಲು ನಾನು ದನಗಳದ್ದು ಕೆಲಸ ಮಾಡ್ತಿದ್ದೆ ನಾನು, ಇವಾಗ ಹೋಗದೆ ಅದು ಅಭ್ಯಾಸ ಬಿಟ್ಟು ಹೋಗಿದ್ದೆಲ್ಲ, ಹಾಗಾಗಿ ಸ್ವಲ್ಪ ಅಭ್ಯಾಸ ತಪ್ಪಿದಾಗಿದೆಲ್ಲ, ಹಾಗೆ ಚೂರು ಭಯ ಆಗುತ್ತೆ. ಇವಳಿಗೆ ಭಯ ಇಲ್ಲ, ಇವಳು ಅವಳ ಮಾವನ ಜೊತೆ ದಿನ ಹೋಗ್ತಾಳೆ ದನದ ಕೆಲಸ ಮಾಡ್ತಿದ್ದಾಗಲ್ಲ. ಎಂತ ಪಪ್ಪಿ ಇದಕ್ಕೆ ಹಾಕು, ಪಾಪನಿದು ತಿಳ್ತಿಟ್ಟು ಬಾಚಿಕೊಂಡು ಹಂಗೆ ಒಂದೊಂದೇ ತೆಗೆದ್ರೆ ಮುಳ್ಳು ಚುಚ್ಚೋದು, ಬಾಚು ಫುಲ್ಲು. ಇರ್ಲಿ ಬಾ ಹಂಗೆ ತಗೊಂಬಾ. ಅಲ್ಲಿ ಹೋಗಲ್ಲಿ ಹಾಕು. ಇದಕ್ಕೆ ಹೆಸರು ಮೇಲೆ ಹಾಕ್ಬೇಡ, ಜಾಗ ಆಚೆ ಹಾಕು, ಒಣಗಿ. ಅಲ್ಲಿ ಹಾಕು. ಆಚೆ ಹಾಕು, ಕೊಂಬತ್ರ ಹೋಗ್ಬೇಡ. ಹಂಗೆ ಇದಕ್ಕೆ ಕರಿಗೆ ಸಣ್ಣದಕ್ಕೆ ತಿಂದಷ್ಟು ತಿಂದದೆ. ಬಾಬೆ ನಡಿ ಪಪ್ಪಿ, ನಡಿ ಪಪ್ಪಿ. ಈ ಪಪ್ಪಿ ಇದು ಜಾಗಿದು ಬೆಸ್ಟ್ ಫ್ರೆಂಡ್. ಅವಳು ಎಲ್ಲಿರ್ತಾಳು ಪಪ್ಪಿ ಅಲ್ಲಿರುತ್ತೆ. ಇನ್ನಾಳು ರೆಡಿ ಮುಂದೆ ಕುಯ್ದವರು ಮೇಲಿಂದ. ಅವಳು ಬಟರ್ ಫ್ರೂಟ್ ಹುಡ್ತಾ ಇದ್ದಾಳೆ ಮರದ ಕೆಳಗಡೆ ಹೋಗ್ಬಿಟ್ಟು. ಅದಕ್ಕೆ ಹೇಳ್ತಿದ್ದೀನಿ ನಾಳೆ ಡ್ಯಾಡಿ ಬರ್ತಾರೆ, ಅವ್ರು ಕುಯ್ತಾರೆ ಅಂತ. ಇಂಥ ಕ್ಷಣಗಳೇ ಜೀವನನ ಬ್ಯೂಟಿಫುಲ್ ಆಗಿಸುತ್ತೆ. ಅಮ್ಮನ ಮನೆ ನೆನಪುಗಳು ಸದಾ ಹೃದಯದಲ್ಲಿ ಉಳಿದಿರುತ್ತೆ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಕುಟುಂಬದ ಜೊತೆ ಹೀಗೇನೇ ಇರಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.